ಅಂದ್ಕೊಳ್ಳೋದಿದೆಯಲ್ಲ ಅದು ತಪ್ಪು. ಇದಕ್ಕೋಸ್ಕರ ಒಂದು ಬೆಸ್ಟ್ ಮೋಟಿವೇಶನ್ ಸ್ಟೋರಿ ಸಿಕ್ತು, ಸೊ ನಿಮಗೆ ಹೇಳೋಣ ಅಂದ್ಕೊಂಡೆ. ಒಂದು ಜಂಬದ ಕಾಗೆ ಒಂದು ತನ್ನ ಸ್ವಂತ ಸ್ನೇಹಿತ ಕಾಗೆಗೆ ನೀನು ತುಂಬ ಅನ್ಲಕ್ಕಿ, ನೀನು ಎಲ್ಲೇ ಹೋದರೂ ನಿನಗೆ ಲಕ್ಕಿ ಅನ್ನೋದಿಲ್ಲ, ನೀನು ದುರಾದೃಷ್ಟವಂತ, ನಿನಗೆ ಶಕ್ತಿ ಇಲ್ಲ, ಏನೋ ತುಂಬ ಹೀಯಾಳಿಸ್ತಾ ಇತ್ತಂತೆ. ಆ್ಯಂಡ್ ಲಾಸ್ಟಿಗೆ ಒಂದು ಸವಾಲು ಕೂಡ ಕೊಡ್ತಂತೆ. ಇವತ್ತು ನಾನು ನಿನಗೆ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಸವಾಲು ಕೊಡ್ತೀನಿ. ಈ ಮರದ ಕೆಳಗಡೆ 2 ಚಿಕ್ಕ ಚಿಕ್ಕ ಮೂಟೆಗಳಿದೆ, ಆ ಮೂಟೆಗಳನ್ನ ತಗೊಂಡು ಮೇಲೆ ಹಾರೋಣ. ಯಾರು ತುಂಬ ಮೇಲೆ ಹಾರ್ತಾರೋ ಅವರು ಅದೃಷ್ಟಶಾಲಿ, ಶಕ್ತಿಶಾಲಿ, ಆಯಿತಾ ಅಂತ ಸವಾಲು ಕೊಡ್ತಂತೆ. ಆ ಚೀಲ ಎತ್ಕೊಳಕ್ಕೆ ಅಂತ ಹೋದಾಗ ಆ ದುರಾದೃಷ್ಟ ಕಾಗೆಗೆ ಉಪ್ಪಿನ ಚೀಲ ಸಿಕ್ಬಿಡ್ತಂತೆ. ಆ ಅದೃಷ್ಟವಂತ ಕಾಗೆಗೆ ಹತ್ತಿ ಚೀಲ ಸಿಕ್ತಂತೆ. ಹತ್ತಿ ಚೀಲ ಸಿಕ್ಕಿದಂತಹ ಕಾಗೆ ಎತ್ಕೊಂಡು ಮೇಲೆ ಬೇಗ ಹಾರಿಬಿಡ್ತು. ಆದರೆ ಉಪ್ಪು ಚೀಲ ಹಿಡ್ಕೊಂಡಿದ್ದು ಭಾರ ರೆಕ್ಕೆ ಬಡಿಯೋಕೆ ಆಗ್ತಾ ಇರಲಿಲ್ಲ. ದೇವ್ರೆ, ಇಲ್ಲೂ ನನ್ನ ಅದೃಷ್ಟ ಪರೀಕ್ಷೆನಾ ಅಂತ ಅಂದ್ಕೊಳ್ಳೋ ಅಷ್ಟರೊಳಗಡೆ ಜೋರಾಗಿ ಮಳೆ ಬಂದ್ಬಿಟ್ಟು ಉಪ್ಪಿನ ಚೀಲ ಕರಗಿ ಆ ಕಾಗೆಗೆ ಆ ಚೀಲ ತುಂಬ ಲೈಟ್ ವೆಯ್ಟ್ ಆಯ್ತಂತೆ. ತುಂಬ ಮೇಲೆ ಹಾರಿತ್ತಲ್ಲ ಹತ್ತಿ ಚೀಲ ಎತ್ಕೊಂಡು, ಆ ಕಾಗೆ ವೆಯ್ಟ್ ಜಾಸ್ತಿಯಾಗಿ ನೀರು ಹೀರ್ಕೊಂಡಿತ್ತಲ್ಲ ಹತ್ತಿ, ಫುಲ್ಲು ಕೆಳಗಡೆ ಬಿದ್ದೋಯ್ತಂತೆ. ಸೊ ಲಾಸ್ಟ್ ಮಿನಿಟಲ್ಲಿ ನಮ್ಮ ಅದೃಷ್ಟ ಚೇಂಜ್ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕಷ್ಟೇ. ಏನಂತೀರ?